ಹಣದ ಹಸಿವು ಮನುಷ್ಯನನ್ನು ಎಂತ ಕಟುಕನನ್ನಾಗಿ ಮಾಡುತ್ತದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಪೋಷಕರೇ, ನೀವು ನಿಮ್ಮ ಮಗುವಿಗೆ ಕೊಡಿಸುತ್ತಿರುವ ಕುಲ್ಫಿ ಐಸ್ ಕ್ರೀಮ್ ಅಲ್ಲ, ಇದು ಬಣ್ಣ ಹಚ್ಚಿದ ಸ್ಲೋ ಪಾಯ್ಸನ್. ನಮ್ಮ ನಗರಗಳಲ್ಲಿ ಸೇರಿದಂತೆ ರಾಜ್ಯದ ಹಲವು ಕಡೆ ಬೀದಿ ಬೀದಿಯಲ್ಲಿ ಐಸ್ ಕ್ರೀಮ್ ಕುಲ್ಫಿಗಳು ಮಾರ್ತಿದ್ದಾರೆ. ಈ ಹಿಂದೆ ನಡೆಯುತ್ತಿರುವ ಆ ಭೀಕರ ದಂಧೆಯ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ನಾನು ಸ್ಕ್ರೀನ್ ಮೇಲೆ ತೋರಿಸುತ್ತಿರುವುದು ವಿಡಿಯೋ ಪ್ರತಿಯೊಂದು ಸತ್ಯ. ಕೇವಲ ಮಕ್ಕಳು ತಿಂತಾರೆ ಅಂತ ಅಲ್ಲ, ನಾವು ಕೂಡ ತಿಂತೀವಿ ಅಂತ ಮೋಸ ಮಾಡ್ತಾರೆ ಈ ದನ ತಾಯಿಗಳು. ಆರೋಗ್ಯ ಇಲಾಖೆ ಹೇಳುವುದು, ಒಂದು ಐಸ್ ಕ್ರೀಮ್ ತಯಾರಿಸಬೇಕಾದರೆ ಅದರಲ್ಲಿ ಅದರದೇ ಆದ ಒಂದು ನಿಯಮವಿದೆ. ಸ್ವಚ್ಛ ನೀರಲ್ಲಿ, ಅಂದರೆ ಫಿಲ್ಟರ್ ಮಾಡಿದ ನೀರನ್ನು ಮಾತ್ರ ಐಸಿಗೆ ಬಳಸಬೇಕಾಗುತ್ತದೆ. ಸಕ್ಕರೆ, ಬಣ್ಣ ಇತ್ತಿಷ್ಟೇ ಹಾಕಬೇಕು ಅಂತ ನಿಯಮವಿದೆ. ಐಸ್ ತಯಾರಿಸುವ ಜಾಗ ಶುದ್ಧತೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಹಾಗೆ ಐಸಿಗೆ ತುಂಬುವ ಡಬ್ಬಗಳು ಕೂಡ ಸುರಕ್ಷಿತವಾಗಿರಬೇಕು ಅಂತ ಹೇಳ್ತಾರೆ. ಇದು ಯಾವುದನ್ನು ಮಾಡಿಸದೆ ಹೊರಗಿನವರು ಬಂದಂತಹ ನಮ್ಮ ರಾಜ್ಯಕ್ಕೆ ಅವರಿಗೆ ದುಡ್ಡು ಒಂದೇ ಕಾಣಿಸುತ್ತೆ, ಇನ್ನೇನು ಅವರಿಗೆ ಕಾಣಿಸ್ತಾ ಇಲ್ಲ. ನೀವು ನೋಡಿ, ಪ್ರತಿಯೊಂದು ಐಸ್ ಕ್ರೀಮ್ ಮಾಡೋರು, ಕುಲ್ಫಿ ಮಾಡೋರು ನಮ್ಮ ಕನ್ನಡದವರೇ ಆಗಿರಲ್ಲ, ಬೇರೆ ಹೊರಗ್ನವರೇ ಆಗಿರ್ತಾರೆ. ಅವರ ಗಾಡಿ ಲೈಸೆನ್ಸ್ ಇದೆಯಾ ಅಥವಾ ಅದರಲ್ಲಿ ಇರುವ ಕುಲ್ಫಿ ಐಸ್ ಕ್ರೀಮ್ ಶುಚಿಯಾಗಿದೆಯಾ ಅಂತ ಒಬ್ಬರು ಕೂಡ ಸಹ ನಾವು ವಿಚಾರಿಸುವುದಿಲ್ಲ, ನೋಡುವುದೇ ಇಲ್ಲ. ಏಕೆಂದ್ರೆ ಇವರೆಲ್ಲ ಜನ ಜಾಸ್ತಿ ಇರುವ ಜಾಗದಲ್ಲೇ ಇರ್ತಾರೆ. ಕಾರಣ ಏಕೆ ಅಂತ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ. ನಾವು ಯಾರು ಇವ್ರನ್ನ ಅಬ್ಸರ್ವ್ ಮಾಡೋಕ್ ಆಗಲ್ಲ, ಏಕೆಂದ್ರೆ ಅವರು ಜಾಸ್ತಿ ರಶ್ ಇರೋ ಕಡೆ ಇರ್ತಾರೆ, ಮಾಲ್ ಗಳ ಮುಂದೆ ಇರ್ತಾರೆ, ಬಸ್ ಸ್ಟ್ಯಾಂಡ್ ಗಳಲ್ಲಿ ತುಂಬಿರ್ತಾರೆ. ಬಸ್ ಸ್ಟ್ಯಾಂಡ್ ಗಳಲ್ಲಿ ಜನ ತುಂಬಿದ ಪ್ರದೇಶದಲ್ಲಿ ಇವರು ಇರ್ತಾರೆ. ಅವರಿಗೆ ಗೊತ್ತು, ಇಲ್ಲಿ ಯಾರು ನಮ್ಮನ್ನು ಚೆಕ್ ಮಾಡಲ್ಲ, ಜನ ಎಲ್ಲ ಬ್ಯುಸಿ ಆಗಿರ್ತಾರೆ ಅವ್ರವ್ರ ಊರಿಗೆ ಹೋಗಕ್ಕೆ ಅಂತ ಅವರು ತಿಳ್ಕೊಂಡಿರ್ತಾರೆ. ಹಾಗಾಗಿ ನಾವು ಏನು ಕೊಟ್ಟರು ತಿಂದು ಹೋಗ್ತಾರೆ, ಅವರ ಮಕ್ಕಳಿಗೂ ಕೊಡಿಸ್ತಾರೆ ಅಂತ ಅವರಿಗೆ ಗೊತ್ತಿರುತ್ತೆ. ಕುಲ್ಫಿ ಐಸ್ ಕ್ರೀಮ್ ಹೇಗಿದ್ರು ಏನು, ನಮಗೆ ದುಡ್ಡು ಮಾತ್ರ ಬೇಕು ನಮ್ಮ ಊರಲ್ಲಿ, ಯಾಕಂದ್ರೆ ಇದು ನಮ್ಮ ಊರಲ್ಲ, ಯಾಕೆಂದ್ರೆ ನಮ್ಮ ಮಕ್ಕಳು ಬೇರೆ ಕಡೆ ಇದ್ದಾರೆ. ಇಲ್ಲಿರುವವರು ಮಕ್ಕಳು ಏನು ತಿಂದ್ರೆ ನಮಗೇನು, ನಮಗೆ ಇವರಿಂದ ದುಡ್ಡು ಮಾತ್ರ ಬೇಕು ಅಂತ ಹೊರಗಿನವರು ಎಲ್ಲ ಈ ಐಸ್ ಕ್ರೀಮ್ ಮಾಡ್ತಾ ಇರೋದು. ಇಂಥವರನ್ನು ಆರೋಗ್ಯ ಅಧಿಕಾರಿಗಳು ಕೂಡಲೇ ಪರಿಶೀಲಿಸಿ ಇವರು ಮಾಡುತ್ತಿರುವ ಐಸ್ ಕ್ರೀಮ್ ಕುಲ್ಫಿ ಸರಿದೆಯೋ ಇಲ್ಲವೋ ಎಂದು ದಯವಿಟ್ಟು ಪರೀಕ್ಷಿಸುವುದು ಒಳ್ಳೆಯದು. ಏಕೆಂದ್ರೆ ನಾವು ಇಲ್ಲಿ ಯಾರನ್ನು ದೋಷಿ ಅಂತ ನಾವು ಆರೋಪ ಮಾಡ್ತಾ ಇಲ್ಲ, ಹೊರಗಿನವರು ಬಂದಿದ್ದಾರೆ ಅಂತ ನಾವು ಅವರ ಮೇಲೆ ದ್ವೇಷ ಕೂಡ ಮಾಡ್ತಾ ಇಲ್ಲ. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ನಾವು ಕೇಳ್ತಾ ಇದ್ದೀವಿ, ಇದರಲ್ಲಿ ನಮ್ಮ ತಪ್ಪೇನಾದ್ರೂ ಇದೆಯಾ? ಇವತ್ತು ಎಷ್ಟೋ ಬಟ್ಟೆ ಅಂಗಡಿಗಳ ಮುಂದೆ, ಮಾಲ್ಗಳ ಮುಂದೆ ಕುಲ್ಫಿ ಗಾಡಿಗಳು ಬಂದು ನಿಂತಾಗ ದೊಡ್ಡವರು ಅನ್ನೋದೇ, ಚಿಕ್ಕವರು ಅನ್ನೋದೇ, ವಯಸ್ಸಾಗಿರೋರು ಸಹ ಈ ಐಸ್ ಕ್ರೀಮ್ ಕುಲ್ಫಿಯನ್ನು ತಿಂತೀವಿ. ನಾವು ತಿನ್ನುವ ಈ ಕುಲ್ಫಿ ಐಸ್ ಕ್ರೀಮ್ ಸುರಕ್ಷಿತವಾಗಿದೆ ಅಂತ ನಾವು ಚೆಕ್ ಮಾಡಕ್ಕೆ ಹೋಗಲ್ಲ. ಯಾಕೆ? ಹಾಗಾದ್ರೆ ಒಂದು ಐಸ್ ಕ್ರೀಮ್ ರೆಡಿ ಮಾಡೋಕೆ ಕನಿಷ್ಠ 30 ರೂಪಾಯಿ ಖರ್ಚಾಗುತ್ತೆ ಅಂತ ಆರೋಗ್ಯ ಅಧಿಕಾರಿಗಳು ಇತ್ತೀಚೆಗೆ ಹೇಳಿದ್ದಾರೆ. ಹಾಗಾದ್ರೆ ಹೊರಗಿನವರು 10-20 ರೂಪಾಯಿಗೆ ಹೇಗೆ ಕುಲ್ಫಿ ಐಸ್ ಕ್ರೀಮ್ ಅನ್ನು ಮಾರ್ತಾರೆ ಅಂತ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಕುಲ್ಫಿ ಐಸ್ ಕ್ರೀಮ್ ಮಾರುವವರೇ ಹೊರಗಿನವರ? ಇಲ್ಲಿ ಯಾರು ಕರ್ನಾಟಕದವರಿಗೆ ಪರ್ಮಿಷನ್ ಸಿಗಲ್ವಾ ಮಾರೋಕೆ, ಅಥವಾ ಅವ್ರಿಗೆ ಮಾರೋದೇ ಐಡಿಯಾ ಇಲ್ವಾ? ಅದಂತೂ ನನಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ನಮ್ಮ ಮಕ್ಕಳಿಗೆ ಹಾನಿ ಉಂಟು ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಅವರಿಗೆ ಇಲ್ಲಿರುವ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲವಾ? ದಯವಿಟ್ಟು ಆರೋಗ್ಯ ಅಧಿಕಾರಿಗಳೇ ಇವರನ್ನು ಪರಿಶೀಲಿಸಬೇಕು. ನಮ್ಮ ಕರ್ನಾಟಕದವರು ಯಾರು ಕುಲ್ಫಿ ಐಸ್ ಕ್ರೀಮ್ ಮಾಡ್ತಾ ಇಲ್ವಾ? ಬೇಕರಿ ಅಂತ ಹೋದ್ರೆ ಅಲ್ಲಿ ಅಷ್ಟೇ, ಅಲ್ಲಿ ಎಲ್ಲ ಗಲೀಜು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇವರಿಗೆ ದುಡ್ಡು ಮಾತ್ರ ಬೇಕು, ಗ್ರಾಹಕರ ದುಡ್ಡು ಬೇಕು. ಅದನ್ನು ತಿಂದು ಯಾರಾದ್ರೂ ಏನಾದ್ರೂ ನಮ್ಗೇನು ಅನ್ನೋ ಒಂದು ದುರಹಂಕಾರ ಕೆಲವು ಬೇಕರಿ ಎಲ್ಲಿ ಇದೆ ಸ್ನೇಹಿತರೆ. ಕೆಲವು ಬೇಕರಿಗಳು ಈ ತರ ಇದಾವೆ ಸ್ನೇಹಿತರೆ. ಇವತ್ತು ಪ್ರತಿಯೊಂದು ಐಸ್ ಕ್ರೀಮ್ ಮೇಲೆ ಎಕ್ಸ್ಪೈರಿ ಡೇಟ್ ಹಾಕ್ಬೇಕು ಅಂತ ಹೇಳ್ತಾರೆ. ಮೊಟ್ಟೆ ಆಗಿರ್ಲಿ ಅಥವಾ ನಾವು ದಿನ ಬಳಸುವ ಯಾವುದೇ ವಸ್ತು ಆಗಿರ್ಲಿ, ಆಹಾರ ಇಲಾಖೆ ಎಕ್ಸ್ಪೈರಿ ಡೇಟ್ ಕಡ್ಡಾಯ. ಆದ್ರೆ ಕುಲ್ಫಿ ಐಸ್ ಕ್ರೀಮ್ಗೆ ಎಕ್ಸ್ಪೈರಿ ಡೇಟ್ ಯಾಕೆ ಇರಲ್ಲ? ಅವ್ರ ಹತ್ರ ಸರಿಯಾಗಿ ಕೇಳಿದ್ರೆ ಅವರು ಕನ್ನಡದ ಭಾಷೆ ಬರಲ್ಲ, ಏನೇನೋ ಮಾತಾಡ್ತಾರೆ. ಅವರು ಫ್ರೆಶ್ ಆಗಿ ಹೇಗೆ ಮಾಡ್ತಾರೆ, ಹೇಗೆ ತರ್ತಾರೆ, ಎಲ್ಲಿಂದ ತರ್ತಾರ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೂ ಒಬ್ಬನ ಹತ್ರ ನಾನು ಕೇಳಿದೆ, ಅವ್ರ ಹತ್ರ ಸರಿಯಾಗಿ ಕೇಳಿದ್ರೆ ಅವರಿಗೆ ಕನ್ನಡ ಭಾಷೆ ಬರಲ್ಲ, ಏನೇನೋ ಮಾತಾಡ್ತಾರೆ. ನಮ್ಮ ಮಕ್ಕಳು ಆಗಲೇ ಹಠ ಮಾಡ್ತಾ ಇರ್ತಾರೆ, ಬೇಕು ಬೇಕು ಅಂತ ಬಿಡಿಸ್ತಾ ಇರ್ತಾರೆ. ಕೊಡಿಸಿ ಮುಂದೆ ಹೋಗ್ತೀವಿ. ಯಾಕೆಂದ್ರೆ ನಮ್ಮ ಕರ್ನಾಟಕದ
ಕರ್ನಾಟಕದವರು ಯಾರು ಕುಲ್ಫಿ ಮಾಡಲ್ಲ ಏಕೆ ಅಂತ ನಾನು ನೋಡ್ತಾ ಇರ್ತೀನಿ. ಹಾಗಾದ್ರೆ ಈ ಕುಲ್ಫಿಗಳನ್ನು ಹೊರ ರಾಜ್ಯಗಳಿಂದ ತಂದು ಮಾಡ್ತಾರಾ ಅಥವಾ ಇಲ್ಲೇ ಫ್ಯಾಕ್ಟರಿ ರೆಡಿ ಮಾಡ್ತಾರಾ ಅಂತ ಅಧಿಕಾರಿಗಳು ಕೂಡಲೇ ಪರಿಶೀಲಿಸಬೇಕಾಗಿ ವಿನಂತಿಸುತ್ತೇವೆ. ಆರೋಗ್ಯ ಅಧಿಕಾರಿಗಳು ಇವರೆಲ್ಲ ಪರಿಶೀಲಿಸಿ ಇವರಿಗೆ ಲೈಸೆನ್ಸ್ ಇದೆಯಾ ಅಥವಾ ಇವರು ಮಾಡುತ್ತಿರುವ ಕುಲ್ಫಿ ಐಸ್ ಕ್ರೀಮ್ಗಳು ಗುಣಮಟ್ಟದ ಆಗಿರ್ತಾವ ಅಂತ ದಯವಿಟ್ಟು ಪರಿಶೀಲಿಸಬೇಕಾಗಿ ವಿನಂತಿಸುತ್ತೇವೆ. ಅವರು ಮಾರುತ್ತಿರುವ ಒಳ್ಳೆಯ ಕುಲ್ಫಿ ಐಸ್ ಕ್ರೀಮ್ಗಳಾಗಿದ್ದರೆ ಇದರ ನಮ್ಮ ಅಭ್ಯಂತರವು ಏನೂ ಇಲ್ಲ, ಅವರ ಹೊಟ್ಟೆಪಾಡು ಅವರು ಮಾಡಲಿ. ಅವನ್ನ ನಾನು ಕೇಳಿದೆ ಇದನ್ನ ಎಲ್ಲಿ ತರ್ತೀರಾ ಅಂತ ಕೇಳಿದ್ರೆ ಅವನಿಗೆ ಕನ್ನಡ ಬರುತ್ತೆ ಆದ್ರೂ ಕನ್ನಡ ಬರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ. ಫ್ಯಾಕ್ಟ್ರಿ ಮೇಲೆ ಆಯಾ ಅಂತಾನೆ. ಮಕ್ಕಳು ತಿನ್ನೋದು ಸ್ವಲ್ಪ ಕ್ಲೀನ್ ಆಗಿ ಮಾರು ಅಂತ ನಾನು ಹೇಳಿದೆ. ಅವನು ಅಚ್ಚ ಅಂದ. ಇದನ್ನು ಎಲ್ಲಿದ್ದ ತರ್ತೀರಾ ಅಂತ ಮತ್ತೆ ಕೇಳಿದೆ. ಅವನು ಫ್ಯಾಕ್ಟ್ರಿ ಅಂತಾನೆ. ಆ ಫ್ಯಾಕ್ಟ್ರಿ ಎಲ್ಲಿ ಅಂತ ಕೇಳಿದೆ ನಮ್ಗೆ ಗೊತ್ತಿಲ್ಲ, ನಮ್ಮ ಮನೇಲಿ ತಂದು ಕೊಡ್ತಾರೆ, ನಾನು ಮಾರಕ್ ಬರ್ತೀನಿ ಅಂತ ಹೇಳ್ತಾನೆ. ಹಾಗಾದ್ರೆ ಅವರು ಮನೆಯಿಂದ ತರ್ತಾರೋ ಅಥವಾ ಫ್ಯಾಕ್ಟ್ರಿಯಿಂದ ತರ್ತಾರೋ ಇದನ್ನು ಆರೋಗ್ಯ ಅಧಿಕಾರಿಗಳೇ ಪತ್ತೆ ಹಚ್ಚಬೇಕಾಗಿದೆ. ಸ್ನೇಹಿತರೆ, ಕಾಫಿ ಮಾಡುವವರಿಗೆ ಕೊಳಚೆ ನೀರು, ಕೊಳಚೆ ಬಾದಾಮಿ ಪುಡಿ, ಸಕ್ಕರೆ ಸಾಕ, ಇನ್ನೇನು ಬೇಡವಾ? ಇವರು ತರುವ ಐಸ್ ನೋಡಿದವರು ಹೇಳ್ತಾರೆ ಮಿನಿಮಂ ಮಾರ್ಕೆಟ್ ನಲ್ಲಿ ಸಿಗುವ ಕಡಿಮೆ ಬೆಲೆಯ ಐಸ್ ಅನ್ನು ತರ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಕುಲ್ಫಿ ಅಂಗಡಿಯವರು ಐಸ್ ಕ್ರೀಮ್ ಅಂಗಡಿ ಅವರ ಫ್ಯಾಕ್ಟರಿ ಹೆಸರು ಏಕೆ ನಮೂದಿಸಲ್ಲ ಅವರ ಗಾಡಿ ಮೇಲೆ ಅಂತ ಯಾರು ಕೇಳಲ್ಲ. 10 ರೂಪಾಯಿ ಕುಲ್ಫಿ ತಿಂದ್ರೆ ಸಾಕು ಅಂತ ಮುಂದೆ ಹೋಗ್ತೀವಿ. ಮಕ್ಕಳು ಇದನ್ನು ತಿಂದರೆ ಏನಾಗುತ್ತೆ ಅಂತ ಅಸಹಾಯಕತೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಕಾಲದಲ್ಲಿ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಒಂದು ಡಬ್ಬದಲ್ಲಿ ಐಸ್ ತರ್ತಾ ಇದ್ರು ಸೈಕಲ್ ಮೇಲೆ. ಇದು ಸ್ಕೂಲು ಮತ್ತೆ ರೋಡ್ ಮುಂದೆ ತಂದು ಮಾರ್ತಾ ಇದ್ರು. ಐಸ್ ತಗೊಂಡ್ ಕೊಡ್ತಾ ಇದ್ರು. ಅವಾಗ ಅದರಲ್ಲಿ ಮಂಜುಗಡ್ಡೆ ಏನು ಇರ್ಲಿಲ್ಲ. ಇವೆಲ್ಲ ಮಂಜುಗಡ್ಡೆ ಏನು ಇಡ್ತಾ ಇರ್ಲಿಲ್ಲ. ಕೇವಲ ಖಾಲಿ ಬಾಕ್ಸ್ ಐಸ್ ಕ್ಯಾಂಡಿ ಮಾತ್ರ ಇರ್ತಿತ್ತು. ನಾವು ಎಲ್ಲ ತಗೊಂಡು ತಿಂದಾಗ ಅದರಲ್ಲಿ 20-30 ಮಾತ್ರ ತರ್ತಾ ಇದ್ರು. ಖಾಲಿ ಆದ್ಮೇಲೆ ಅವರು ಹೇಳೋರು ಮತ್ತೆ ಫ್ಯಾಕ್ಟ್ರಿಗೆ ಹೋಗಿ ತರಬೇಕು ಅಂತ ಹೇಳಿ ಮತ್ತೆ 1 ಗಂಟೆ ಅರ್ಧ ಗಂಟೆ ಮತ್ತೆ ಫ್ಯಾಕ್ಟ್ರಿನ ಡೈರೆಕ್ಟ್ ಆಗಿ ತರೋರು. ಅದು ಕರಗಿದಾಗ ಎಲ್ಲ ನೀರ್ ಇರ್ತಾ ಇತ್ತು ಡಬ್ಬದಲ್ಲಿ. ಈಗ ಬರೀ ಮಂಜುಗಡ್ಡೆ ಇಡ್ತಾರೋ ಏನೋ ಕುಲ್ಫಿ ಐಸ್ ಕ್ರೀಮ್ ಮಾರೋರು ಗೊತ್ತಿಲ್ಲ. ಪೋಷಕರೇ ಎಚ್ಚರ ಎಲ್ಲವನ್ನು ಪರೀಕ್ಷಿಸಿ ಸಿಟಿಯಲ್ಲಾಗಲಿ ಹಳ್ಳಿಯಲ್ಲಾಗಲಿ ಸಿಗುವ ಸಣ್ಣ ಪುಟ್ಟ ಐಸ್ ಕ್ರೀಮ್ ಅಂಗಡಿಗಳು, ಕುಲ್ಫಿ ಅಂಗಡಿಗಳು ಸುರಕ್ಷತೆ ಇದೆಯಾ ಅಂತ ಒಮ್ಮೆ ಪರೀಕ್ಷಿಸಿ ನೋಡಿ ಐಸ್ ಕ್ರೀಮ್ ಕುಲ್ಫಿಯನ್ನು ಮಕ್ಕಳಿಗೆ ಕೊಡಿಸಿ. ಏಕೆಂದರೆ ಇದು ಕಲಿಗಾಲ. ಪರೀಕ್ಷಿಸಿದರೆ ಮಾತ್ರ ನಮಗೆ ಇಲ್ಲಿ ಉಳಿಗಾಲ ಅಷ್ಟೇ. ಈ ವಿಡಿಯೋ ಜನಜಾಗೃತಿಗೆ ಮತ್ತು ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮಾಡಿರುವ ವಿಡಿಯೋ. ಇಲ್ಲಿ ಆರೋಗ್ಯ ಸ್ವಚ್ಛತೆ ಅರಿವು ಮೂಡಿಸುವುದಕ್ಕಾಗಿ ಮಾಡಿರುವ ವಿಡಿಯೋ ಅಷ್ಟೇ. ನೀವು ಸುರಕ್ಷಿತವಾಗಿ ಆಹಾರ ಕೊಟ್ರೆ ನಾವು ನಮ್ಮ ಮಕ್ಕಳೆಲ್ಲ ಸೇಫ್ ಆಗಿ ಇರ್ತೀವಿ. ಹೊರ ರಾಜ್ಯದ ಕಾರ್ಮಿಕರೇ.